ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡರಿ ಮಾರ್ಕೆಟ್ ಅಂತ 2 ಟೈಪ್ಸ್ ಆಫ್ ಮಾರ್ಕೆಟ್ ಬರ್ತಾ ಹೋಗುತ್ತೆ. ಪ್ರೈಮರಿ ಮಾರ್ಕೆಟ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ಒಂದು ಕಂಪನಿ ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ ಒಳಗಡೆ ಬರ್ತಿದೆ ಅನ್ನುವಾಗ ಪ್ರೈಮರಿ ಮಾರ್ಕೆಟ್ ಮುಖಾಂತರ ಬರುತ್ತೆ. ಅದು ಕೂಡ IPO ಅಂತ ಹೇಳ್ತಾರೆ, ಇನಿಷಿಯಲ್ ಪಬ್ಲಿಕ್ ಆಫರ್ ಮುಖಾಂತರ ಬರುತ್ತೆ. ಆ ಆಫರ್ನ ಯಾರೋ ಒಬ್ಬ ಇನ್ವೆಸ್ಟರ್ ತಗೊತಿದ್ದಾನೆ, ಆ ಸ್ಟಾಕ್ನ ಪರ್ಚೇಸ್ ಮಾಡ್ತಿದ್ದಾನೆ ಅಂತಂದರೆ, ನಾವು ಪರ್ಚೇಸ್ ಮಾಡ್ತಕ್ಕಂಥ ಅಷ್ಟು ಸ್ಟಾಕ್ಸ್ನ ದುಡ್ಡು ಕೂಡ ಒಂದು ಕಂಪನಿಗೆ ಹೋಗಿ ಸೇರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈ ಪ್ರೈಮರಿ ಮಾರ್ಕೆಟ್ ಒಳಗಡೆ ಕಂಪನಿ ಟು ಇನ್ವೆಸ್ಟರ್ ಈ ಟ್ರೇಡಿಂಗ್ ನಡೀತಾ ಹೋಗುತ್ತೆ. ಬಟ್ ಒಂದು ಸರಿ ಈ IPO ಮುಗಿದ ತಕ್ಷಣ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಆ ಸ್ಟಾಕ್ಸ್ ಟ್ರೇಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಬಂದು ಇನ್ವೆಸ್ಟರ್ ಟು ಇನ್ವೆಸ್ಟರ್ ಟ್ರೇಡಿಂಗ್ ನಡೆಯುತ್ತೆ. ಹೇಗೆ ಅಂತಂದರೆ, ಯಾರೋ ಒಬ್ಬ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾನಲ್ಲ IPOನಲ್ಲಿ, ಆ ಸ್ಟಾಕ್ಸ್ನೇ ಇನ್ನೊಬ್ಬನ ಹತ್ರ ಅವ್ನು ಸೆಲ್ ಮಾಡ್ದ ಅಂತಂದರೆ ಆ ಸ್ಟಾಕ್ನ ನಾನು ಪರ್ಚೇಸ್ ಮಾಡಿ ಇಟ್ಕೊತೀನಿ. ಫಾರ್ ಎಕ್ಸಾಂಪಲ್, ಒಬ್ಬಂಗೆ ಇಷ್ಟ ಇಲ್ಲದಲ್ಲೇ ಇರ್ತಕ್ಕಂಥ ಸ್ಟಾಕ್ನ ಮಾರ್ತಾನೆ ಅಂತ ಅಂದ್ಕೊಳ್ಳಿ. ಯಾರಿಗೋ ಒಬ್ಬಂಗೆ ಇಷ್ಟ ಇದೆ ಅಂತ ಅಂದ್ಕೊಳ್ಳಿ, ಅದೇ ಸ್ಟಾಕ್ನ ಈ ಎಕ್ಸ್ಚೇಂಜ್ ಮಾಡೋ ಕೆಲಸನ ಸ್ಟಾಕ್ ಎಕ್ಸ್ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಇದರಲ್ಲಿ ಟ್ಯಾಕ್ಸೇಷನ್ ಅವು ಇವೆಲ್ಲ ಬರ್ತಾ ಹೋಗುತ್ತೆ. ಅದೆಲ್ಲ ಇನ್ನೊಂದು ವಿಡಿಯೋನಲ್ಲಿ ಡೀಟೇಲಾಗಿ ಮಾತಾಡೋಣ. ಈ ಮಾರ್ಕೆಟ್ಗಳ ಬಗ್ಗೆ ನಿಮಗೆ ಇನ್ನೂ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗಬೇಕು ಅಂತಂದರೆ ಈ ವಿಡಿಯೋನ ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ ನೋಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್, ಬಾಯ್ ಬಾಯ್.